ಗ್ರಾಮೀಣ ಭಾಗದಲ್ಲಿ ಕ್ರೀಡಾ ಪ್ರೋತ್ಸಾಹಕ್ಕಾಗಿ ಯುವಜನರಿಗಾಗಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದ್ದು, ನಿರೀಕ್ಷೆಗೂ ಮೀರಿದ ಸ್ಪಂದನೆ ದೊರೆತಿದೆ ಎಂದು ಮಾತೃಶ್ರೀ ಎಂಟರ್ಪ್ರೈಸಸ್ನ ಮಾಲೀಕ ರಾಜೇಶ್ ಹೇಳಿದರು. ತಾಲೂಕಿನ ಮುರಾಂಡಹಳ್ಳಿಯಲ್ಲಿ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ 3 ದಿನಗಳ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿ, ಮಾತೃಶ್ರೀ ಎಂಟರ್ಪ್ರೈಸಸ್ನಿಂದ ಆರೋಗ್ಯ, ಶಿಕ್ಷಣ ಹಾಗೂ ಜನಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಮುಂದುವರೆದ ಭಾಗವಾಗಿ ಕ್ರೀಡಾ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದರು. ವೇಮಗಲ್ ಜನ್ಮಭೂಮಿಯಾದರೂ ತಾಯಿ ತವರು ಮುರಾಂಡಹಳ್ಳಿ ಮೇಲೆ ಅಪಾರವಾದ ಪ್ರೀತಿ ಇದ್ದು, ಹೀಗಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನ ನಡೆಸಲಾಗುತ್ತಿದ್ದು, 16 ತಂಡಗಳು ಭಾಗಿಯಾಗಿವೆ. ಸೋಮವಾರ ಸಂಜೆ 4 ಗಂಟೆಗೆ ಶಾಸಕ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್ ವಿಜೇತರಿಗೆ ಬಹುಮಾನ ಪ್ರದಾನ ಮಾಡಲಿದ್ದಾರೆ. ಅನಾಥಾಶ್ರಮಗಳಿಗೆ ನೆರವು, ಸ್ವೆಟರ್, ಶಾಲಾ ಕಾಲೇಜುಗಳಲ್ಲಿ ವಾಟರ್ ಫಿಲ್ಟರ್ ಅಳವಡಿಕೆ, ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಬ್ಯಾಗ್ ವಿತರಣೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೇವೆ ಮಾಡುವ ಗುರಿ ಹೊಂದಲಾಗಿದೆ ಎಂದು ರಾಜೇಶ್ ನುಡಿದರು. ಮುಖಂಡರಾದ ಸುನಿಲ್, ಮುರಳಿ, ನವೀನ್, ಮಂಜುನಾಥ್, ರಘು, ಪವನ್, ನಂದನ್ ಹಾಜರಿದ್ದರು. ಕಪ್ಪುಗಳು ಅಲ್ಲಿ ಚೆನ್ನಾಗಿಲ್ಲ, ಇಲ್ಲಿ ಚೆನ್ನಾಗಿ ಮಾಡಿಬಿಡಲ್ಲ. ಮೊದಲ ಹಂತದ 3 ಓವರ್ಗಳಲ್ಲಿ ಬೆನ್ನು ಬಾಕ್ಸ್ಗಳ ತಂಡ 26ಕ್ಕೆ 2 ಮೊದಲ. ಆ ಉದ್ದೇಶ ಏನಂತಂದ್ರೆ ದಸರಾ ಮತ್ತೆ ದೀಪಾವಳಿ ಪ್ರಯುಕ್ತ ವಿಲೇಜರ್ಸ್ಗೆ ಮಾತ್ರ ಮಾತೃಶ್ರೀ ಕಡೆಯಿಂದ ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಯೋಜನೆಗೆ ಗ್ರಾಮೀಣ ಕ್ರೀಡಾಕೂಟಕ್ಕಾಗಿ ಯುವಕರಿಗಾಗಿ ಸಹಕಾರಕ್ಕಾಗಿ ಮಾತಾಡಿದ್ದೀವಿ ಸರ್. ಎಷ್ಟು ವರ್ಷ ಇಲ್ಲ ಸರ್, ಇದು ಫಸ್ಟ್ ವರ್ಷ ಮಾಡಿದ್ದೀವಿ. ಕಂಟಿನ್ಯೂ ಮಾಡ್ತೀವಿ. ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅನ್ಕೊಂಡಿದ್ದೀವಿ, ಮಾಡ್ತೀವಿ. ಎಷ್ಟು ಟೀಮ್ ಬಂದಿದೆ ಸರ್? ಈಗ 14 ಟೀಮ್ ಬಂದಿದೆ, 14-15 ಟೀಮ್ ಬಂದಿದೆ. ಈಗ ಒಂದು 6 ಟೀಮ್ ಆಗಿದೆ. 2 ಡೇಸಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ, ಮಳೆ ಇದೆ. ಒಟ್ಟಾರೆ ನಿಮ್ಗೆ ಸಹಕಾರ ಯಾರ್ಯಾರು ಕೊಟ್ಟಿದ್ದಾರೆ ಈ ಒಂದು ಕ್ರೀಡಾಕೂಟಕ್ಕೆ? ಸರ್, ಯಾರು ಕೊಟ್ಟಿಲ್ಲ ಸರ್. ಎಲ್ಲ ನಮ್ಮ ಹುಡುಗರು, ನಮ್ಮ ಸ್ನೇಹಿತರು, ನಮ್ಮ 3 ಜನ